ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12ರ ವಿಶೇಷವಾದಂಥ ಸಂಚಿಕೆಗಳು ಈಗ ನಿಮ್ಮ ಮುಂದೆ ಬರ್ತಿದ್ದಾವೆ. ಅದರಲ್ಲೂ ಕೂಡ ಪ್ರತಿ ಶನಿವಾರ ವಾರದ ಕತೆ ಕಿಚ್ಚದ ಜೊತೆ ಈ ಒಂದು ಸಂಚಿಕೆಯಲ್ಲಿ ವಿಶೇಷವಾದಂತಹ ಮತ್ತು ವಿಭಿನ್ನವಾದಂತಹ ಕಾನ್ಸೆಪ್ಟ್ಗಳನ್ನು ಇಟ್ಕೊಂಡು ಕಿಚ್ಚ ಸುದೀಪ್ ಅವರು ನಮ್ಮ ಮುಂದೆ ಬಂದರೆ, ಭಾನುವಾರ ಈ ಕಿಚ್ಚನ ಸೂಪರ್ ಸಂಡೇ ಒಂದು ಎಪಿಸೋಡ್ ಏನಿದೆ ಇದು ಪ್ರಸಾರ ಆಗ್ತಿದೆ. ಸೂಪರ್ ಸಂಡೇ ವಿತ್ ಕಿಚ್ಚ ಸುದೀಪ. ಈ ಸೂಪರ್ ಸಂಡೇ ವಿತ್ ಕಿಚ್ಚ ಸುದೀಪದ ಅಂತಿಮ ಭಾಗದಲ್ಲಿ ಎಲಿಮಿನೇಷನ್ ಪ್ರಕ್ರಿಯೆ ನಡೀತಿದೆ. ಶನಿವಾರದಿಂದನೂ ಕೂಡ ಸ್ಪರ್ಧಿಗಳು ಸರಿಯಾಗಿ ನಿದ್ದೆಯನ್ನು ಮಾಡಿರೋದಿಲ್ಲ. ಜೊತೆಗೆ ಅವರ ಮನೆಯವರು ಕೂಡ ಯಾರೆಲ್ಲ ನಾಮಿನೇಟ್ ಆಗಿರ್ತಾರೆ ನೋಡಿ, ಅವರ ಮನೆಯವರು ಕೂಡ ಇನ್ಫ್ಯಾಕ್ಟ್ ನಿದ್ದೆಯನ್ನು ಮಾಡಿರಲ್ಲ. ಯಾರು ಈ ವಾರ ಹೊರಗಡೆ ಬರ್ತಾರೆ ಅನ್ನುವಂತಹ ಕುತೂಹಲದಿಂದ ಕಾಯ್ತಾ ಇರ್ತಾರೆ. ಅದೇ ರೀತಿ ಈ ವಾರವೂ ಕೂಡ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಬರ್ತಾರೆ, ಅದು ಕೂಡ ಕ್ಲಿಷ್ಟಕರವಾದಂಥ ವಾರ ಇದು. ಸಾಕಷ್ಟು ಡೆವಲಪ್ಮೆಂಟ್ಗಳು ನಡೆದಂಥ ವಾರ ಕೂಡ ಇದು. ಹಾಗೆಯೇ 2ನೇ ವಾರ ಆಗಿರೋದ್ರಿಂದ ಮುಂದಿನ ವಾರ ಒಂದು ಫಿನಾಲೆ ಕೂಡ ನಡೆಯಲಿದೆ. ಈ ಫಿನಾಲೆಯಲ್ಲಿ ಯಾರು ಇರ್ತಾರೆ, ಯಾರು ಹೋಗ್ತಾರೆ ಅನ್ನುವಂಥ ಪ್ರಶ್ನೆ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈ ವಾರ ಹೊರಗಡೆ ಹೋಗಿ ಮುಂದಿನ ವಾರಕ್ಕೆ ಫಿನಾಲೆ ವಾರಕ್ಕೆ ಇರೋರು ಯಾರು ಅನ್ನೋದು ಮತ್ತೊಂದು ಕುತೂಹಲ. ಆ ಕುತೂಹಲಕಾರಿ ವಿಚಾರಗಳನ್ನೇ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಹಾಗೆಯೇ ಯಾರು ಈ ವಾರ ಹೊರಗಡೆ ಹೋಗ್ತಾರೆ ಅನ್ನುವಂಥ ಮಾಹಿತಿಯನ್ನು ಕೂಡ ನಿಮ್ಮ ಮುಂದೆ ಇಡ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಸೀಸನ್ ಕನ್ನಡ 12ರಲ್ಲಿ ಈಗಾಗಲೇ ಒಂದೇ ವಾರ ಇಬ್ಬರು ಎಲಿಮಿನೇಟ್ ಆಗಿದ್ದಾರೆ. ಅದು ಮೊದಲನೇ ವಾರ. 3ನೇ ವಾರಕ್ಕೆ ದೊಡ್ಡ ಫಿನಾಲೆ ವಾರ ಕೂಡ ನಡೆಯಲಿದೆ. ಆಗ ಎಷ್ಟು ಜನ ಎಲಿಮಿನೇಟ್ ಆಗ್ತಾರೆ ಅನ್ನುವಂಥ ಕುತೂಹಲ ಸಹಜವಾಗಿ ಈಗ ಮನೆ ಮಾಡಿದೆ. ಈ ಮಧ್ಯೆ ಬಿಗ್ ಬಾಸ್ನಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಕಾದಿದೆ ಅನ್ನುವಂತಹ ಮಾಹಿತಿಯೂ ಕೂಡ ಈಗಾಗಲೇ ಹರಿದಾಡ್ತಿದೆ. ಈಗ ಬಿಗ್ ಬಾಸ್ ಸೀಸನ್ 12 ಸಾಕಷ್ಟು ನಿರೀಕ್ಷೆ ಮಾಡದಂತಹ ಘಟನೆಗಳಿಗೆ ಸಾಕ್ಷಿಯಾಗಿದೆ. ಈಗಾಗಲೇ 2 ದಿನಗಳ ಆಟವನ್ನು ಕೂಡ ಬಂದ್ ಮಾಡಲಾಗಿತ್ತು ಇದೇ ಬಿಗ್ ಬಾಸ್ ಸೀಸನ್ 12ರಲ್ಲಿ. ಈ ಹಿಂದೆ ಯಾವತ್ತೂ ಕೂಡ ಆಗಿಲ್ಲ, ಯಾವ ಭಾಷೆಯಲ್ಲೂ ಕೂಡ ಆಗಿಲ್ಲ. ಕನ್ನಡದಲ್ಲಿ ಮಾತ್ರ ಇಂತಹ ಘಟನೆ ನಡೆದಿತ್ತು. ಬಿಗ್ ಬಾಸ್ ಸೀಸನ್ 12ರಲ್ಲಿ ನೀವು ನಿರೀಕ್ಷೆ ಮಾಡದಂತಹ ಊಹಿಸದಂಥ ಘಟನೆಗಳು ಸಾಕಷ್ಟು ನಡೆದಿದ್ದಾವೆ, ಈಗಲೂ ಕೂಡ ನಡೀತಾವೆ ಅನ್ನುವಂಥ ಸೂಚನೆಗಳನ್ನು ಬಿಗ್ ಬಾಸ್ ಹಾಗೂ ಕಿಚ್ಚ ಸುದೀಪ್ ಅವರು ಕೊಡ್ತಾನೆ ಬಂದಿದ್ದಾರೆ. ಮತ್ತೆ ಶನಿವಾರನೂ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತು ಗೇಮ್ನಲ್ಲಿ ದೊಡ್ಡದಾದಂತಹ ಬದಲಾವಣೆಯನ್ನು ಮತ್ತು ಟ್ವಿಸ್ಟ್ಗಳನ್ನು ಕೊಡೋದಕ್ಕೆ ಕಿಚ್ಚ ಸುದೀಪ್ ಅವರು ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡು ಅದರ ರೆಕಾರ್ಡಿಂಗನ್ನು ಕೂಡ ಮುಗಿಸಿದ್ದಾರೆ. ಅದೇ ರೀತಿ ಈ ವಾರದ ಎಲಿಮಿನೇಷನಲ್ಲೂ ಕೂಡ ಸಾಕಷ್ಟು ಸರ್ಪ್ರೈಸ್ಗಳನ್ನು ಇಡಲಾಗಿದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಬಹಿರಂಗಗೊಳಿಸಿದ್ದಾರೆ. ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಮಂಜು ಭಾಷಿಣಿ ರಾಶಿಕಾ, ಮಾಳು ಸ್ಪಂದನ ಸೋಮಣ್ಣ, ಅಭಿ ಅಶ್ವಿನಿ, ಹಾಗೆಯೇ ಇವರಿಷ್ಟು ಜನ ಜಂಟಿಯಲ್ಲಿದ್ದಾರೆ. ಇನ್ನು ಒಂಟಿಯಲ್ಲಿ ಜಾನ್ವಿ, ರಕ್ಷಿತಾ ಶೆಟ್ಟಿ, ಧನುಗೌಡ, ಹಾಗೆಯೇ ಅಶ್ವಿನಿ ಗೌಡ, ತನುಷ್ ಗೌಡ ಮತ್ತು ಅಶ್ವಿನಿ ಗೌಡ, ಇಷ್ಟು ಜನ ಈ ಒಂಟಿಗಳಲ್ಲಿ ನಾಮಿನೇಟ್ ಆಗಿದ್ರು. ಒನ್ಸ್ ಅಗೇನ್ ನಿಮಗೆ ಸ್ಪಷ್ಟವಾಗಿ ಹೇಳೋದಾದರೆ, ಇಲ್ಲಿ ಮಂಜು ಭಾಷಿಣಿ ರಾಶಿಕಾ ಶೆಟ್ಟಿ, ಹಾಗೇನೆ ಅಭಿಷೇಕ್, ಹಾಗೇನೆ ಅಶ್ವಿನಿ ಮತ್ತು ಈ ಮಾಳು ಮತ್ತು ಈ ಸ್ಪಂದನ ಸೋಮಣ್ಣ, ಇವರಿಷ್ಟು ಜನ ಜಂಟಿಯಲ್ಲಿ ನಾಮಿನೇಟ್ ಆದವರು. ಅದನ್ನು ಹೊರತುಪಡಿಸಿದರೆ ಒಂಟಿಯಲ್ಲಿ ರಕ್ಷಿತಾ ಶೆಟ್ಟಿ, ಜಾನ್ವಿ, ಅಶ್ವಿನಿ ಗೌಡ, ಹಾಗೆಯೇ ಧನುಷ್ ಗೌಡ, ಇಷ್ಟು ಜನ ನಾಮಿನೇಟ್ ಆಗಿದ್ರು. ಇವರಿಷ್ಟು ಜನರಲ್ಲಿ ಯಾರು ಹೊರಗಡೆ ಹೋಗ್ತಾರೆ ಅನ್ನುವಂತಹ ಕುತೂಹಲ ಇತ್ತು. ಕಳೆದ ವಾರ ಹೇಗೆ ಇಬ್ಬರು ಹೊರಗಡೆ ಹೋದ್ರು, ಹಾಗೆ ಈ ವಾರವೂ ಕೂಡ ಜೋಡಿಯಲ್ಲಿ ಯಾರಾದರೂ ಒಬ್ಬ ಹೊರಗಡೆ ಹೋದರೂ ಇಬ್ಬರು ಬಿಗ್ ಬಾಸ್ ಮನೆಯನ್ನು ಬಿಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನುವಂತಹ ನಂಬಿಕೆ ಇತ್ತು. ಈ ವಾರ ಯಾರು ಹೊರಗಡೆ ಹೋಗ್ತಾರೆ ಅನ್ನುವಂಥ ಕುತೂಹಲ ಇತ್ತು. ಆದರೆ ಈ ವಾರ ಬಿಗ್ ಬಾಸ್ ಕೊನೆಯ ಹಂತದಲ್ಲಿ ಒಂದು ರೋಚಕ ಟ್ವಿಸ್ಟನ್ನೇ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗಿದೆ. ಅದೇ ಈ ವಾರ ಎಲಿಮಿನೇಷನ್ ಇಲ್ಲ ಅನ್ನುವಂತಹ ಒಂದು ಟ್ವಿಸ್ಟನ್ನು. ಹೌದು, ಸಾಕಷ್ಟು ಘಟನೆಗಳಿಗೆ ಈ ವಾರ ಸಾಕ್ಷಿಯಾಗಿತ್ತು. ಆ ಘಟನೆಗಳು ಕೂಡ ನಡೀತಿರೋದು. ಜೊತೆಗೆ ಮುಂದಿನ ವಾರ ಒಂದು ಮೊದಲ ಹಂತದ ಫಿನಾಲೆಯೂ ಕೂಡ ಇರೋದ್ರಿಂದ ಈ ವಾರ ಎಲಿಮಿನೇಷನ್ ಮಾಡದೇ ಇರೋದಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ. ಬಿಗ್ ಬಾಸ್ ಸೀಸನ್ 12ರ ಮೊದಲ ವಾರವೇ ಇಬ್ಬರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿರೋದ್ರಿಂದ ಈ ವಾರ ಯಾರನ್ನೂ ಕೂಡ ಕಳಿಸೋದಿಲ್ಲ ಅನ್ನುವಂತಹ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಜೊತೆಗೆ ಮೊನ್ನೆ 1-2 ದಿನಗಳ ಕಾಲ ಬಿಗ್ ಬಾಸ್ ಮನೆಯ ಆಟವೇ ನಿಂತಿತ್ತು. ಹಾಗಾಗಿ ಈ ನಿಂತಹ ಆಟದ ಪರಿಣಾಮ ಸ್ಪರ್ಧಿಗಳಿಗೂ ಕೂಡ ಸಾಕಷ್ಟು ಗೊಂದಲಗಳು, ಸಾಕಷ್ಟು ಕೋಲಾಹಲಗಳು ಮನಸ್ಸಿನಲ್ಲಿ ಏನೇನಾಗ್ತಿದೆಯೋ ಏನೋ ಅನ್ನುವಂತಹ ಕೋಲಾಹಲಗಳು ಇದ್ದವು. ಆ ಕಾರಣಕ್ಕೋಸ್ಕರ ಈ ವಾರ ಬೇಡ ಅನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ. ಆದರೆ ಇಲ್ಲೂ ಕೂಡ ಮತ್ತೊಂದು ಟ್ವಿಸ್ಟನ್ನು ಇಟ್ಟಿದ್ದಾರೆ.
ಮಿಡ್ ವೀಕ್ ಎಲಿಮಿನೇಷನ್ ಇರಬಹುದು ಅನ್ನುವಂತಹ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ ಫಿನಾಲೆ ವಾರ ಆಗಿರೋದ್ರಿಂದ. 3ನೇ ವಾರ ಒಂದು ಫಿನಾಲೆ ನಡೆಯುತ್ತೆ ಅನ್ನುವಂತಹ ಮಾತನ್ನ ಸ್ವತಃ ಕಿಚ್ಚ ಸುದೀಪ್ ಅವರೇ ಕೊಟ್ಟಿದ್ರು. ಆ ಮಾತಿನ ಪ್ರಕಾರ ಈಗ ಒಂದಷ್ಟು ಡೆವಲಪ್ಮೆಂಟ್ಗಳು ನಡೆಯೋದಂತೂ 100ಕ್ಕೆ 100 ಖಚಿತ. ಆ ಕಾರಣಕ್ಕೋಸ್ಕರ ಇಲ್ಲಿ ತಮ್ಮ ಸಾಮರ್ಥ್ಯವನ್ನು ತೋರಿಸೋದಕ್ಕೆ ಸಾಧ್ಯವಾಗಲಿಲ್ಲ ಅನ್ನೋಂಥ ಕಾರಣದಿಂದ ಈ ವಾರ ಎಲಿಮಿನೇಷನ್ ಅನ್ನ ಮಾಡೋದಕ್ಕೆ ತೀರ್ಮಾನಿಸಿಲ್ಲ. ಆದರೆ ಹಾಗಂದ ಮಾತ್ರಕ್ಕೆ ಸುಮ್ಮನೆ ಇರೋದಿಲ್ಲ. ಮುಂದಿನ ವಾರ ಮಿಡ್ ವೀಕ್ನಲ್ಲಿ ಒಂದು ಎಲಿಮಿನೇಷನ್ ಅನ್ನ ಮಾಡಿಯೇ ಮಾಡ್ತಾರೆ. ಹಾಗಾದ್ರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಕೂಡ ಹೊರಗಡೆ ಹೋಗದೆ ಇದ್ದಾಗ ಮಿಡ್ ವೀಕ್ನಲ್ಲಿ ಯಾರು ಹೋಗ್ಬೋದು ಅಂತೇಳಿ ನಿಮ್ಗೆ ಅನ್ಸುತ್ತೆ? ಫೈನಲ್ನಲ್ಲಿ ಯಾರು ಉಳಿಬಹುದು ಅಂತೇಳಿ ಅನ್ಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ವಾರ ಎಲಿಮಿನೇಷನ್ ಮಾಡದೇ ಇರೋದ್ರ ಬಗ್ಗೆನೂ ಕೂಡ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.